ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾಗ್ತದೆ. ಅದಕ್ಕೆ CM ಡೆಪ್ಟಿ CM ಕೂತು ತೀರ್ಮಾನ ಮಾಡಬೇಕಾಗ್ತದೆ. ನೀವು ಕೂಡ ಆಗ್ರಹ ಮಾಡಿದ್ರಿ ಸರ್, ಆದಷ್ಟು ಬೇಗ ಸದನ ಸಮಿತಿ ವರದಿಯನ್ನು ಒಪ್ಪಿಕೊಳ್ಳಬೇಕು. ಅದೇ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಬಹುಶಃ ಈ ರೀತಿಯಾದ ಸದನ ಸಮಿತಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸದನ ಸಮಿತಿ ಆಗಿರ್ತಕ್ಕಂಥದ್ದು ಒಂದು ವಿಶೇಷ. DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ವಿದ್ಯುತ್ ಶಕ್ತಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಅಧ್ಯಕ್ಷರಾಗಿದ್ದರು. ನೈಸ್ಗೆ ನಾನು ಅಧ್ಯಕ್ಷ ಆಗಿದ್ದೆ. ನಾವು ವರದಿಯನ್ನು ಕೊಟ್ಟಿದ್ದೀವಿ. ವರದಿಯಲ್ಲಿ ಒಂದು ಅಂಶ ನಾವು ನೋಡಿದ್ವಿ ಸರ್, ಕೇಂದ್ರ ಸರ್ಕಾರ ಸ್ವಾಮ್ಯದ ತನಿಖಾ ಸಂಸ್ಥೆಗಳಿಂದ ಇದು ತನಿಖೆ ನಡೆಸಬೇಕು ಅಂತ ಉಲ್ಲೇಖ ಮಾಡಿದ್ದೀರಾ. ಅಷ್ಟರ ಮಟ್ಟಿಗೆ ಅಕ್ರಮ ಆಗಿದೆಯಾ ಸರ್? ಈಗ ನಾನು ಸವಿಸ್ತಾರವಾಗಿ ಚರ್ಚೆ ಮಾಡಿ ಎಲ್ಲ ರೀತಿಯಾದಂಥ ದಾಖಲೆಗಳನ್ನಿಟ್ಟು ವರದಿಯನ್ನು ಕೊಟ್ಟಿದ್ದೀವಿ. ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಅಲ್ಲ, ನಾನು ಸರ್ಕಾರ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೋಬೇಕಾಗುತ್ತೆ. ರೈತರ ಭೂಮಿ ಸರ್, ಮತ್ತೆ ರೈತರಿಗೆ ಸಿಗುವಂತ ಅಡಿ ಅಂತ ನೀವೇನಾದ್ರು ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡಕ್ ಹೋಗೋದಿಲ್ಲ. ನನಗಂತೂ ಅದೇನು ಗೊತ್ತಿಲ್ಲ. ನೀನು ಅವ್ರನ್ನೇ ಕೇಳ್ಬಿಡಿ. DK ಶಿವಕುಮಾರ್ ವಿರುದ್ಧ ಇದೇ ವಿಚಾರ ನಿಮ್ಮ ವರದಿಯಲ್ಲಿ ಇಟ್ಕೊಂಡೆ ಕುಮಾರಸ್ವಾಮಿ ದೇವೇಗೌಡರು DK ಶಿವಕುಮಾರ್ ವಿರುದ್ಧ ಮುಗಿ ಬೀಳ್ತಾವ್ರೆ. ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ. ವರದಿಯನ್ನು ಬಿಟ್ಟು ಒಂದು ಶಬ್ದನೂ ಕೂಡ ಹೆಚ್ಚು ಹೇಳಕ್ ಬರೋದಿಲ್ಲ. ನಾನು ಇದನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಸರ್ಕಾರ ಉತ್ತರ ಕೊಟ್ಟಿದೆ, ಅದರ ಸರ್ಕಾರ ನಿರ್ಧಾರ ಮಾಡಿದೆ. ಒಂದ್ ವೇಳೆ ವರದಿ ಒಪ್ಕೊಂಡು ಸರ್ ಇದನ್ನ ಜಾರಿ ಮಾಡಿದ್ದೆ, ಅದಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ, ಆ ಕ್ರೆಡಿಟ್ ನಿಮ್ಗೆ ಪರೋಕ್ಷವಾಗಿ ನಿಮ್ಗೆ ಸೇರುತ್ತೆ ಅಂತ TB ಜಯಚಂದ್ರ ನೋಡಿ, ಅದೆಲ್ಲ ಸರ್ಕಾರದ ನಿರ್ಧಾರದ ಮೇಲೆ ಹೋಗ್ತದೆ. ಸರ್ಕಾರ ಏನ್ ನಿರ್ಧಾರ ತಗೊಂತದೆ ಅದ್ರ ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾಗ್ತದೆ. ಅದಕ್ಕೆ CM ಡೆಪ್ಟಿ CM ಕೂತು ತೀರ್ಮಾನ ಮಾಡಬೇಕಾಗ್ತದೆ. ನೀವು ಕೂಡ ಆಗ್ರಹ ಮಾಡಿದ್ರಿ ಸರ್, ಆದಷ್ಟು ಬೇಗ ಸದನ ಸಮಿತಿ ವರದಿಯನ್ನು ಒಪ್ಪಿಕೊಳ್ಳಬೇಕು. ಅದೇ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಬಹುಶಃ ಈ ರೀತಿಯಾದ ಸದನ ಸಮಿತಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸದನ ಸಮಿತಿ ಆಗಿರ್ತಕ್ಕಂಥದ್ದು ಒಂದು ವಿಶೇಷ. DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ವಿದ್ಯುತ್ ಶಕ್ತಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಅಧ್ಯಕ್ಷರಾಗಿದ್ದರು. ನೈಸ್ಗೆ ನಾನು ಅಧ್ಯಕ್ಷ ಆಗಿದ್ದೆ. ನಾವು ವರದಿಯನ್ನು ಕೊಟ್ಟಿದ್ದೀವಿ. ವರದಿಯಲ್ಲಿ ಒಂದು ಅಂಶ ನಾವು ನೋಡಿದ್ವಿ ಸರ್, ಕೇಂದ್ರ ಸರ್ಕಾರ ಸ್ವಾಮ್ಯದ ತನಿಖಾ ಸಂಸ್ಥೆಗಳಿಂದ ಇದು ತನಿಖೆ ನಡೆಸಬೇಕು ಅಂತ ಉಲ್ಲೇಖ ಮಾಡಿದ್ದೀರಾ. ಅಷ್ಟರ ಮಟ್ಟಿಗೆ ಅಕ್ರಮ ಆಗಿದೆಯಾ ಸರ್? ಈಗ ನಾನು ಸವಿಸ್ತಾರವಾಗಿ ಚರ್ಚೆ ಮಾಡಿ ಎಲ್ಲ ರೀತಿಯಾದಂಥ ದಾಖಲೆಗಳನ್ನಿಟ್ಟು ವರದಿಯನ್ನು ಕೊಟ್ಟಿದ್ದೀವಿ. ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಅಲ್ಲ, ನಾನು ಸರ್ಕಾರ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೋಬೇಕಾಗುತ್ತೆ. ರೈತರ ಭೂಮಿ ಸರ್, ಮತ್ತೆ ರೈತರಿಗೆ ಸಿಗುವಂತ ಅಡಿ ಅಂತ ನೀವೇನಾದ್ರು ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡಕ್ ಹೋಗೋದಿಲ್ಲ. ನನಗಂತೂ ಅದೇನು ಗೊತ್ತಿಲ್ಲ. ನೀನು ಅವ್ರನ್ನೇ ಕೇಳ್ಬಿಡಿ. DK ಶಿವಕುಮಾರ್ ವಿರುದ್ಧ ಇದೇ ವಿಚಾರ ನಿಮ್ಮ ವರದಿಯಲ್ಲಿ ಇಟ್ಕೊಂಡೆ ಕುಮಾರಸ್ವಾಮಿ ದೇವೇಗೌಡರು DK ಶಿವಕುಮಾರ್ ವಿರುದ್ಧ ಮುಗಿ ಬೀಳ್ತಾವ್ರೆ. ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗೋದಿಲ್ಲ. ವರದಿಯನ್ನು ಬಿಟ್ಟು ಒಂದು ಶಬ್ದನೂ ಕೂಡ ಹೆಚ್ಚು ಹೇಳಕ್ ಬರೋದಿಲ್ಲ. ನಾನು ಇದನ್ನ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಸರ್ಕಾರ ಉತ್ತರ ಕೊಟ್ಟಿದೆ, ಅದರ ಸರ್ಕಾರ ನಿರ್ಧಾರ ಮಾಡಿದೆ. ಒಂದ್ ವೇಳೆ ವರದಿ ಒಪ್ಕೊಂಡು ಸರ್ ಇದನ್ನ ಜಾರಿ ಮಾಡಿದ್ದೆ, ಅದಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ, ಆ ಕ್ರೆಡಿಟ್ ನಿಮ್ಗೆ ಪರೋಕ್ಷವಾಗಿ ನಿಮ್ಗೆ ಸೇರುತ್ತೆ ಅಂತ TB ಜಯಚಂದ್ರ ನೋಡಿ, ಅದೆಲ್ಲ ಸರ್ಕಾರದ ನಿರ್ಧಾರದ ಮೇಲೆ ಹೋಗ್ತದೆ. ಸರ್ಕಾರ ಏನ್ ನಿರ್ಧಾರ ತಗೊಂತದೆ ಅದ್ರ ಮೇಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.